ನೆಕ್ಸ್ಟ್ ಟಾಪಿಕ್ ಬಂದು ಅಲಿಯಾಸ್. ಈ ಅಲಿಯಾಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಲಮ್ಗೆ ಟೆಂಪರರಿ ನೇಮ್ನ ಕೊಡೋದು ಇನ್ ರಿಸಲ್ಟೆಂಟ್ ಟೇಬಲ್ ಅಲ್ಲಿ. ನಾವು ಒಂದು ಕ್ವೇರಿನ ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಕಾಲಮ್ ನೇಮ್ನ ಚೇಂಜ್ ಮಾಡ್ಬೋದು. ಅದು ಎಲ್ಲಿ ಅಂದ್ರೆ ಓನ್ಲಿ ಟೆಂಪರರಿ, ಅಂದ್ರೆ ಕರ್ಸರ್ ಮೆಮೊರಿ ಸ್ಟೋರ್ ಆಗಿರುತ್ತಲ್ಲ ಅಲ್ಲಿ ಮಾತ್ರ. ನಮ್ದು ಒರಿಜಿನಲ್ ಟೇಬಲ್ ಅಲ್ಲಿ ಏನ್ ಕಾಲಮ್ ನೇಮ್ ಇರುತ್ತೆ ಅದನ್ನೇ ಇರುತ್ತೆ. ಜಸ್ಟ್ ಟೆಂಪರರಿ ರಿಸಲ್ಟ್ ಅಲ್ಲಿ ನಾವು ಕಾಲಮ್ ನೇಮ್ ಚೇಂಜ್ ಮಾಡೋಕ್ಕೆ ನಾವು ಅಲಿಯಾಸ್ನ ಯೂಸ್ ಮಾಡ್ತೀವಿ. ಈ MySQL ಅಲ್ಲಿ ಅಲಿಯಾಸ್ ನೇಮ್ ಕೊಡೋಕ್ಕೆ ಒಂದು 3 ಸಿಂಟ್ಯಾಕ್ಸ್ ಐತೆ. ಮೊದಲನೇದು ಬಂದು ಯೂಸಿಂಗ್ ಡಬಲ್ ಕೋಡ್ಸ್, ನಾವು ಬೇರೆ ನೇಮ್ನ ಕೊಡ್ಬೋದು. ಸೆಕೆಂಡ್ ಒನ್ ಬಂದು ಬೈ ಯೂಸಿಂಗ್ ಆಸ್ ಕೀವರ್ಡ್ಸು. ಮೂರನೇದು ಬಂದು ಬೈ ಯೂಸಿಂಗ್ ಅಂಡರ್ಸ್ಕೋರ್. ಆ ಮೂರನ್ನು ಯಾವ ರೀತಿ ಕೊಡೋದು ಅಂತ ಇವಾಗ ಚೆಕ್ ಮಾಡೋದ. ಫಸ್ಟು ಇವಾಗ ನೋಡ್ಬೋದು ನಮ್ಮ ಟೇಬಲಲ್ಲಿರೋ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಐತೈತೆ. ಇವಾಗ ಫಸ್ಟ್ ಸಿಂಟ್ಯಾಕ್ಸು ಬೈ ಯೂಸಿಂಗ್ ಡಬಲ್ ಕೋಡ್ಸ್ ಯಾವ ರೀತಿ ಕಾಲಮ್ ನೇಮ್ನ ಚೇಂಜ್ ಮಾಡೋದು ಅಂತ ತಿಳ್ಕೊಳ್ಳೋದ. ಫಸ್ಟ್ ಕಾಲಮ್ ಬಂದು EMP ID ಅಂತ ಐತೆ, ಅದನ್ನು ನಾವು ID ಅಂತ ನೇಮ್ ಚೇಂಜ್ ಮಾಡೋದ. ಫಸ್ಟ್ ಏನೈತೆ ಟೇಬಲಲ್ಲಿರೋ ಕಾಲಮ್ ನೇಮ್ನ ಕೊಡಬೇಕು, ಮತ್ತು ಡಬಲ್ ಕೋಡ್ಸಲ್ಲಿ ನ್ಯೂ ಕಾಲಮ್ ನೇಮು ಏನಂತ ಚೇಂಜ್ ಮಾಡ್ತೀವಿ ಅದನ್ನು ಕೊಡಬೇಕು, ಮತ್ತು ಯಾವ ಟೇಬಲ್ ಫ್ರಮ್ ಕ್ಲಾಸು ಫ್ರಮ್ EMP. ಎಕ್ಸಿಕ್ಯೂಟ್ ಮಾಡಿದಾಗ ನೋಡ್ಬೋದು, ಈಗ ಮೊದಲು EMP ID ಅಂತ ಕಾಲಮ್ ನೇಮ್ ಇತ್ತು, ಇವಾಗ ID ಅಂತ ಚೇಂಜ್ ಆಗೈತೆ. ಸೊ ಇದು ಓನ್ಲಿ ಟೆಂಪರರಿ, ಅಂದರೆ ಒರಿಜಿನಲ್ ಟೇಬಲ್ಗೆ ಏನೂ ಎಫೆಕ್ಟ್ ಆಗಿರೋದಿಲ್ಲ. ಅದು ಯಾವ ಥರ ಚೆಕ್ ಮಾಡೋದು ಅಂದರೆ ಇನ್ನೊಂದು ಸಲ ವೆರಿಫೈ ಮಾಡ್ಬೋದು. ಸೆಲೆಕ್ಟ್ ಸ್ಟಾರ್ ಫ್ರಮ್ EMP. ಇವಾಗ ಚೆಕ್ ಮಾಡಿದಾಗ ನೋಡ್ಬೋದು EMP ID ಅಂತಲೇ ಕಾಲಮ್ ನೇಮ್ ಐತೆ. ಓನ್ಲಿ ಟೆಂಪರರಿ ಆಗಿ ಮಾತ್ರ ಕಾಲಮ್ ನೇಮು ಚೇಂಜ್ ಆಗಿರೋದು. ನೆಕ್ಸ್ಟ್ ಬಂದು ಬೈ ಯೂಸಿಂಗ್ ಆ್ಯಸ್ ಕೀವರ್ಡ್ ಯಾವ ರೀತಿ ನಾವು ಕಾಲಮ್ಗೆ ನ್ಯೂ ನೇಮ್ ಕೊಡೋದು ಅಂತ ಚೆಕ್ ಮಾಡೋದು. ಫಸ್ಟು ನೇಮ್ ಅಂತ ಕಾಲಮ್ ನೇಮ್ ಐತೆ, ಅದನ್ನು ಆ್ಯಸ್ ಕೀವರ್ಡ್ ಯೂಸ್ ಮಾಡಿ ಈ ನೇಮ್ ಅಂತ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡೋದ. ಫಸ್ಟು ಸೆಲೆಕ್ಟ್, ಫಸ್ಟ್ ಒರಿಜಿನಲ್ ಕಾಲಮ್ ನೇಮ್ ಏನೈತೆ, ಒರಿಜಿನಲ್ ಟೇಬಲ್ದು ಕಾಲಮ್ ನೇಮ್ ಅದನ್ನು ಕೊಡಬೇಕು, ನೇಮ್. ನೆಕ್ಸ್ಟ್ ಆ್ಯಸ್ ಅಂತ ಕೀವರ್ಡ್ನ ಕೊಡಬೇಕು. ನೆಕ್ಸ್ಟು ನ್ಯೂ ಕಾಲಮ್ ನೇಮ್ ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಈ ನೇಮ್ ಅಂತ ಚೇಂಜ್ ಮಾಡ್ತೀನಿ ನಾನು. ಮತ್ತು ಫ್ರಮ್ ಟೇಬಲ್ ನೇಮ್. ಇವಾಗ ನೋಡ್ಬೋದು ಫಸ್ಟು ನೇಮ್ ಅಂತ ಕಾಲಮ್ ನೇಮ್ ಇತ್ತು, ಇವಾಗ ಈ ನೇಮ್ ಅಂತ ಚೇಂಜ್ ಆಗೈತೆ. ಇವಾಗ ಮೂರನೇ ಸಿಂಟ್ಯಾಕ್ಸು ವಿತ್ ದ ಹೆಲ್ಪ್ ಆಫ್ ಅಂಡರ್ಸ್ಕೋರ್ ಯಾವ ರೀತಿ ನಾವು ಕಾಲಮ್ಗೆ ರೀನೇಮ್ ಮಾಡ್ಬೋದು ಅಂತ ಚೆಕ್ ಮಾಡೋದ. ಮೊದಲು ಏನೈತೆ ಡಿಪಾರ್ಟ್ಮೆಂಟ್ ಅಂತ ಒಂದು ಕಾಲಮ್ ನೇಮ್ ಐತೆ, ಅದನ್ನ ನಾನು ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಅಂತ ಚೇಂಜ್ ಮಾಡಬೇಕು. ಯಾವ ರೀತಿ ಚೇಂಜ್ ಮಾಡೋದು, ವಿತ್ ದ ಹೆಲ್ಪ್ ಆಫ್ ಅಂಡರ್ಸ್ಕೋರ್. ನೀವು ಒರಿಜಿನಲ್ ಟೇಬಲಲ್ಲಿ ಏನೈತೆ ಆ ನೇಮು, ನೆಕ್ಸ್ಟು ಎಂಪ್ಲಾಯಿ ಅಂಡರ್ಸ್ಕೋರ್ ಡಿಪಾರ್ಟ್ಮೆಂಟ್. ಅಂಡರ್ಸ್ಕೋರು ಆ ವರ್ಡಲ್ಲಿ ಎಲ್ಲರೂ ಅಂತ ಸ್ಪೆಸಿಫೈ ಮಾಡಿರಬೇಕು, ಆವಾಗ ಆಟೋಮೆಟಿಕ್ಕು ಅದು ನ್ಯೂ ನೇಮ್ ಆಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದು ಟೇಬಲ್ ನೇಮ್ ಯಾವುದು ಅಂತ ಕೊಡಬೇಕು, ಫ್ರಮ್ ಕ್ಲಾಸ್. ಇವಾಗ ನೋಡ್ಬೋದು ಫಸ್ಟು ಡಿಪಾರ್ಟ್ಮೆಂಟ್ ಅಂತ ಇತ್ತು ಕಾಲಮ್ ನೇಮು, ಇವಾಗ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಅಂತ ಚೇಂಜ್ ಆಗೈತೆ. ಇದೇ ಥರ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.